ಈಗ ಜಾಗತಿಕ ಹವಾಮಾನ ಬದಲಾವಣೆಗೆ ಕಾರಣ ಏನು? ಜಾಗತಿಕವಾಗಿ ಹವಾಮಾನ ಬದಲಾವಣೆ ಕಾರಣ ಆಗಲಿಕ್ಕೆ ಮೊದಲನೇದು ಹಸಿರು ಮನೆ ಅನಿಲಗಳಂತ ಕರಿತೀವಿ ನಾವು. ಅಂದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ನೈಟ್ರಸ್ ಆಕ್ಸೈಡ್ ಇವು ವಾತಾವರಣದಲ್ಲಿ ಸೇರಿಕೊಂತವು. ಇವು ಮುಖ್ಯವಾಗಿ ಕೃಷಿಯಿಂದ, ಕೈಗಾರಿಕೆಗಳಿಂದ, ವಾಹನಗಳಿಂದ ಇವೆಲ್ಲ ಹಸಿರು ಮನೆ ಅನಿಲಗಳು ವಾತಾವರಣದಲ್ಲಿ ಸೇರಿಕೊಳ್ತಾವೆ. ಈ ಹಸಿರು ಮನೆ ಅನಿಲಗಳು ಇವು ಒಂದು ಬ್ಲ್ಯಾಂಕೆಟ್ ಥರ ಕೆಲಸ ಮಾಡ್ತಾವೆ. ಅಂದ್ರೆ ಭೂಮಿಯಿಂದ ಹೊರಸೂಸುವ ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ನು ಹೀರಿಕೊಂಡು ಈ ವಾತಾವರಣವನ್ನು ಬಿಸಿಯಾಗಿಡ್ತಾವೆ. ಇದರಿಂದ ಕೈಗಾರಿಕಾ ಕ್ರಾಂತಿಯಿಂದ ಹಿಡಿದು ಇಲ್ಲಿಯವರೆಗೂ ಸುಮಾರು 1.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಗತಿಕವಾಗಿ ಏರಿಕೆಯಾಗಿದೆ. ಇದರಿಂದ ಉಷ್ಣಾಂಶ ಏರಿಕೆ ಆದಾಗೆಲ್ಲ ನಮ್ಮ ವಾತಾವರಣದಲ್ಲಿ ತೇವಾಂಶವನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಹೆಚ್ಚಿಗೆ ಆಗುತ್ತೆ. 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಯ್ತಂದ್ರೆ 7% ವಾಟರ್ ವೇಪರ್ ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಹೆಚ್ಚಿಗೆ ಆಗುತ್ತೆ. ಇದರಿಂದ ಕಡಿಮೆ ಅವಧಿಯಲ್ಲಿ, ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆಯಾಗುತ್ತೆ. ಒಮ್ಮೊಮ್ಮೆ ಇದರಿಂದ ಏನಾಗುತ್ತೆ, ಇದಕ್ಕೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆಗ್ತಾವೆ. ಒಮ್ಮೊಮ್ಮೆ ಡ್ರೈ ಸ್ಪೆಲ್ಲು, ಲಾಂಗ್ ಡ್ರೈ ಸ್ಪೆಲ್ಲು ಕೂಡ ಬರುತ್ತೆ. ಅಂದ್ರೆ ಮಳೆ ಆತಂದ್ರೆ ಅತಿ ಜಾಸ್ತಿ ಆಗುತ್ತೆ, ಮಳೆ ಆಗದೇ ಇತ್ತಂದ್ರೆ ಆಗೋದೇ ಇಲ್ಲ. ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ನಾವೇನು ಒಂದು ಸೊಲ್ಯೂಷನ್ ಅಂದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನು, ಮೀಥೇನು, ನೈಟ್ರಸ್ ಆಕ್ಸೈಡ್ ಎಮಿಷನ್ಸ್ ಕಡಿಮೆ ಮಾಡ್ಕೋಬೇಕು. ಎರಡನೇದಾಗಿ ಇವುಗಳನ್ನು ಹೀರಿಕೊಳ್ಳಲಿಕ್ಕೆ ಗಿಡ ಮರಗಳು ಕೂಡ ಹೆಚ್ಚಿಗೆ ಆಗಬೇಕು. ಇದು ಒಂದು ಕಾರಣ. ಮತ್ತು ಎಲ್ಲಿನೋ ಕೂಡ ಜಾಗತಿಕ ತಾಪಮಾನದಿಂದ ಅದರ ತೀವ್ರತೆಯನ್ನು ಕೂಡ ಹೆಚ್ಚಿಗೆ ಆಗುವ ಸಾಧ್ಯತೆಗಳಿರ್ತಾವೆ. ಸರ್, ಅದೇ ರೀತಿಯಾಗಿ ಈಗ ಉತ್ತರ ಕರ್ನಾಟಕ ಅಂತ ಬಂದರೆ ಅಲ್ಲಿ ಉತ್ತರ ಮತ್ತು ದಕ್ಷಿಣ ಒಳನಾಡಿನೊಳಗೆ ಮಳೆ ಕೊರತೆ ಎದ್ದು ಕಾಣ್ತೈತಿ ಸರ್. ಈ ಭಾಗದಲ್ಲಿ ಬಿತ್ತನೆ ಮಾಡಿರುವ ರೈತರಿಗೆ ನಿಮ್ಮ ಮುಂದಿನ ಸಲಹೆ ಏನು? ಈ ಮುಂದಿನ ಒಂದು ವಾರದವರೆಗೆ ಅಷ್ಟೊಂದು ಮಳೆ ಇರಲ್ಲ. ತಮಗೆ ನೀರಾವರಿ ಅನುಕೂಲ ಇತ್ತಂದ್ರೆ ನೀರು ಹಾಯಿಸ್ಕೋಬೋದು. ಮತ್ತು ಈ ಬರಗಾಲಕ್ಕೆ ಅಂದ್ರೆ ಮಳೆ ಕಡಿಮೆ ಮಳೆಗೆ ಬೆಳೆಯುವಂಥ ಬೆಳೆಗಳನ್ನು ಸಾಧ್ಯದ ಮಟ್ಟಿಗೆ ರೈತರು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ಬೇಕಂತ ನಾನು ಹೇಳ್ತೇನೆ. ಹಾಗೆ ಸರ್, ಬೆಳಗಾವಿಯಲ್ಲಿ ಭಾರಿ ಮಳೆಯಾಗುತ್ತಿದೆ. ಆದರೆ ಅದರ ಅಕ್ಕಪಕ್ಕದ ಒಂದಿಷ್ಟು ಪ್ರದೇಶಗಳಿಗೆ ಇನ್ನೂ ಮಳೆಯ ಅಭಾವ ಇನ್ನೂ ಕಂಡು ಬರ್ತಾ ಇದೆ. ಈ ಅಸಮತೋಲನಕ್ಕೆ ಕಾರಣ ಏನು? ಈ ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಿಂದ ಉತ್ತಮವಾಗಿ ಮಳೆಯಾಯಿತು, ಜುಲೈ ಮೊದಲನೇ ವಾರದಲ್ಲಿ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ವಾಯುಭಾರ ಕುಸಿತವಾಗಿ ಇದು ಜಾರ್ಖಂಡದಲ್ಲಿ ಪ್ರವೇಶ ಆಯಿತು. ಇದರಿಂದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತು ಇದರಲ್ಲಿ ಉತ್ತಮವಾಗಿ ಮಳೆ ತರಿತು. ಈ ಒಂದು ವೆದರ್ ಸಿಸ್ಟಮ್ಸ್ ಉತ್ತರ ಭಾಗದಲ್ಲಿ ಆಗಿರುವುದರಿಂದ ಇದು ಒಂದು ಸ್ವಲ್ಪ ಮಹಾರಾಷ್ಟ್ರದ ಒಂದು ಪ್ರಭಾವದಿಂದ ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಉತ್ತಮವಾಗಿ ಮಳೆ ತರಿಸ್ತು. ಆದರೆ ಈ ಒಂದು ವೆದರ್ ಸಿಸ್ಟಮ್ಸ್ ದಕ್ಷಿಣ ಕಡೆ ಆಗಲಿಲ್ಲ, ಇದು ಉತ್ತರ ಕಡೆನೇ ಆಯಿತು. ಹಿಂಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಬೆಳಗಾವಿ, ಉತ್ತರ ಕನ್ನಡಕ್ಕೆ ಜಾಸ್ತಿ ಮಳೆ ಆದರೆ ಉಳಿದ ಕಡೆ ಮಳೆನೇ ಇರಲಿಲ್ಲ ಅಂತ ನಾ ಹೇಳ್ಬೋದು. ಮುಂಗಾರು ಆರಂಭದಲ್ಲಿ ಉತ್ತಮವಾಗಿದ್ದರೂ ಜುಲೈ ಮಧ್ಯಭಾಗದಲ್ಲಿ ಉತ್ತರ ಕರ್ನಾಟಕ ಒಣ ಹವೆ ಮುನ್ಸೂಚನೆ ಇರುವುದು ಕೃಷಿ ವಲಯದ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು? ಬೆಳೆ ಬಿತ್ತಿದ ಬೀಜಗಳಿಗೆ ಒಮ್ಮೊಮ್ಮೆ ಮಳೆ ಬರದೇ ಹೋದರೆ ಒಮ್ಮೊಮ್ಮೆ ಒಣಗಿ ಹೋಗೋ ಸಾಧ್ಯತೆಗಳಿರ್ತಾವೆ. ಕೃಷಿ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತೈತಿ. ಯಾಕಂದ್ರೆ ಕೃಷಿಗೆ ಆಗಾಗ ಮಳೆ ಆಗ್ತಾ ಇರಬೇಕು. ಒಮ್ಮೆಗೆ ಮಳೆಯಾಗಿ ಬಂದು ಹೋದರೆ ಇದು ಏನು ಕೃಷಿಗೆ ಅಷ್ಟು ಉಪಯೋಗ ಆಗಲ್ಲ. ಆಗಾಗ ಮಳೆ ಆಗ್ಕೊಂತ ಇದ್ರನ್ನ ಕೃಷಿ ಉತ್ಪನ್ನಗಳು ಚಲೋ ಬರ್ತಾವೆ. ಒಂದೇ ದಿವಸಕ್ಕೆ ಭಾರಿ ಮಳೆ ಆತಂದ್ರೆ ಇದು ಕೃಷಿ ಮೇಲೆ ಸ್ವಲ್ಪ ಅಂದ್ರೆ ಬೆಳೆಗಳು ನಾಶ ಆಕ್ಕವು ಮತ್ತು ಬಿತ್ತಿದ್ದು ಬೀಜನೂ ಕೆಲವೊಮ್ಮೆ ನೀರಿಗೆ ಹರಿದು ಹೋಗ್ಬೋದು. ಉತ್ತರ ಒಳನಾಡಿನ ಒಣ ಹವೆ ಮುನ್ಸೂಚನೆ ಬೆಳೆಗಳಿಗೆ ಕೀಟ ಬಾಧೆಯನ್ನು ತರಬಹುದಾ ಸರ್?
ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇತ್ತಂದ್ರೆ ಕೀಟ ಬಾಧೆಗಳು ಬರ್ತಾವೆ. ಬರೀ ಕ್ಲೌಡಿ ಕಂಡೀಷನ್ಸು ಇತ್ತಂದ್ರೆ, ಬಿಸಿಲು ಬಿತ್ತಂದ್ರೆ ಅಷ್ಟೇನು ಕೀಟ ಬಾಧೆಗಳು ಕಡಿಮೆ ಇದಕ್ಕೆ. ಒಂದು ವೇಳೆ ಈ ಥರ ಕೀಟ ಬಾಧೆ ಬಂದರೆ ರೈತರ ಮುಂದೆ ಏನು ಪರಿಹಾರನ ಕಂಡ್ಕೋಬೇಕು ಸರ್? ರೈತರು ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಲಹೆಯನ್ನು ಪಡೆಯಬೇಕು. ಸರ್, ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಳೆಯ ಒಂದು ಅಭಾವ ಕಂಡು ಬರ್ತಾ ಇದೆ ಸರ್? ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರದೊಳಗೆ ಅಷ್ಟೊಂದು ಮಳೆ ಇರಲ್ಲ. ಬಂದ್ರೂ ಎಲ್ಲೋ ಒಂದು ಕಡೆ ಹಗುರವಾಗಿ ಮಳೆ ಬರೋ ಸಾಧ್ಯತೆ ಇದಾವೆ. ಅಷ್ಟೊಂದು ಮಳೆ ಬರೋ ಸಾಧ್ಯತೆಗಳು ಕಡಿಮೆ ಮುಂದಿನ ಒಂದು ವಾರದಾಗ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ವಾಹನ ಚಲಾಯಿಸೋರಾಗಿರ್ಬೋದು, ಅವರ ತಮ್ಮ ತಮ್ಮ ಕೆಲಸಗಳಿಗೆ ಹೊರಡುವಾಗ ಈ ಮಳೆಯಿಂದ ಏನಾದರೂ ಅವರಿಗೆ ಪ್ರಾಬ್ಲಮ್ ಆಗೋದು? ಈ ವಾರದಲ್ಲಂತೂ ಮಳೆ ಆಗೋದಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ. ಮಳೆ ಬರೋ ಮುನ್ಸೂಚನೆಗಳನ್ನು ಜುಲೈ 16 ನಂತರ ಮಳೆ ಮುನ್ಸೂಚನೆಗಳನ್ನು ಅವರು ನೋಡಿಕೊಂಡು ಅವ್ರು ಪ್ಲ್ಯಾನ್ ಮಾಡ್ಕೋಬೋದು. ಈ ಜಲಾಶಯಗಳು ಒಳಹರಿವು ಮತ್ತು ಅದಕ್ಕೆ ನೇರವಾಗಿ ಪರಿಣಾಮ ಬೀರುವಂಥದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಒಂದು ಡ್ರೈ ಸ್ಪೆಲ್ ಇರುವುದರಿಂದ ಜಲಾಶಯಗಳು ಅಷ್ಟೊಂದು ತುಂಬಗಲ್ಲ. ಆದರೆ ಹೋದ ವಾರ ಇದ್ದಿದ್ರಾಗ ಪರವಾಗಿಲ್ಲ. ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಆಯಿತು. ಇದರಿಂದ ಸ್ವಲ್ಪ ಜಲಾಶಯಗಳ ಒಳಹರಿವು ಹೆಚ್ಚಿಗೆ ಆಯಿತು. ಆದರೆ ಈ ವಾರದಲ್ಲಿ ಅಷ್ಟೊಂದು ಏನು ಆಗಲ್ಲ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸರ್, ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ಭಾರಿ ಗಣನೀಯವಾಗಿ ಕಡಿಮೆ ಇದೆ. ಈ ಕೊರತೆ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಸರಿದೂಗಿಸುತ್ತದೆ. ಮುಂಗಾರು ಮಳೆ ಓವರಾಲ್ ಆಗಿ ಒಂದು ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆಗಳದಾವು. ಈಗಾಗಲೇ ಕಡಿಮೆ ಆಗೈತಿ. ಆದ್ರೆ ಎಷ್ಟು ಮಳೆ ಆಗುತ್ತೋ ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ನಾವು. ಜುಲೈ 11ರಿಂದ ರಾಜ್ಯದಾದ್ಯಂತ ಮಳೆ ಕ್ಷೀಣಿಸಲಿದೆ ಎಂದು ಹೇಳಿದ್ರಿ. ಹಾಗಾದರೆ ಜುಲೈ ಕೊನೆಯ ವಾರದಲ್ಲಿ ಮುಂಗಾರು ಮತ್ತೆ ಚುರುಕಾಗುವ ಲಕ್ಷಣಗಳಿವೆ? ಜುಲೈ 16ರಿಂದ ಸ್ವಲ್ಪ ಮಳೆ ಚುರುಕಾಗುವ ಸಾಧ್ಯತೆಗಳದಾವು. ಜುಲೈ ಮಿಡ್ ಟೈಮ್ನಾಗ ಅಷ್ಟೊಂದು ಮಳೆ ಇರಲ್ಲ. ಮಲೆನಾಡು ಮತ್ತು ಕರಾವಳಿಯಲ್ಲಿ ಹಠಾತ್ ಅತಿ ಭಾರಿ ಮಳೆ, ಒಳನಾಡಿನಲ್ಲಿ ತೀವ್ರ ಮಳೆಯ ಕೊರತೆ ಇದೆ. ಹಠಾತ್ ಭಾಳ ಮಳೆ ಕೊರತೆ ಇತ್ತು ಕರಾವಳಿ ಒಳಗಂತೂ. ಅದು ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಕೂಡ ಮಳೆ ಕೊರತೆ ಜಾಸ್ತಿ ಐತಿ. ಈ ಮಾನ್ಸೂನ್ ಮಾರುತಗಳ ದಿಕ್ಕು ಬದಲಾಯಿಸುವುದು ಕಾರಣ ಏನು ಸರ್? ಮಾನ್ಸೂನ್ ಮಾರುತಗಳ ದಿಕ್ಕು ಬದಲಾಗಿಲ್ಲ, ಆದರೆ ದುರ್ಬಲ ಅದಾವು. ಮಾನ್ಸೂನ್ ಸ್ಟ್ರೆಂತ್ ಕಡಿಮೆ ಐತಿ. ವಾಯುಭಾರ ಕುಸಿತಗಳು ಆಗ್ತಾ ಇಲ್ಲ. ಇದರಿಂದ ಮಳೆ ಪ್ರಮಾಣ ಕಡಿಮೆ ಇದೆ. ಜುಲೈ ತಿಂಗಳಲ್ಲಿ ಮಳೆಯ ಕೊರತೆಯಾದರೆ ಇದು ಆಗಸ್ಟ್ ತಿಂಗಳ ಜಲಾನಯ ಪ್ರದೇಶಗಳಲ್ಲಿ ನೀರು ಸಂಗ್ರಹದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು? ಇದು ನೇರವಾಗಿ ಪರಿಣಾಮ ಬೀಳುತ್ತೆ. ಜುಲೈ ಮತ್ತು ಆಗಸ್ಟ್ ಹೆಚ್ಚಿಗೆ ಮಳೆ ಬರುವಂಥ ತಿಂಗಳಿವು. ಜುಲೈ ಮತ್ತು ಆಗಸ್ಟ್ನಲ್ಲಿ ಮಳೆ ಬರಲಿಲ್ಲ ಅಂದರೆ ಇದು ಅತಿ ಕೊರತೆ ಹೆಚ್ಚಿಗೆ ಆಗುತ್ತಂತ ನಾವು ಹೇಳ್ಬೋದು. ಈ ಜುಲೈ ಒಂದು 15ರ ತನಕ ಮಳೆ ಕೊರತೆ ಐತಿ. ಜುಲೈ 16 ನಂತರ ಸ್ವಲ್ಪ ಮಳೆ ಬರೋ ಸಾಧ್ಯತೆಗಳದಾವು. ಕೆಲವೊಮ್ಮೆ ಮಳೆ ಬಂತಂದ್ರೆ ಅತಿ ಜಾಸ್ತಿನೂ ಬರ್ತೈತೆ ಕೆಲವೊಮ್ಮೆ. ಆವಾಗ ಜಲಾಶಯಗಳು ತುಂಬೋದು. ಕರಾವಳಿ ಸಮುದ್ರ ತೀರ ಹಾಗೂ ತಗ್ಗು ಪ್ರದೇಶಗಳ ಜನರಿಗೆ ನಿಮ್ಮ ಎಚ್ಚರಿಕೆಗಳು? ಅತಿ ಜಾಸ್ತಿ ಮಳೆ ಬರುವಂಥ ಮುನ್ಸೂಚನೆಯನ್ನು ಗಮನಿಸಿ ಲೋ ಲಾಯಿಂಗ್ ಏರಿಯಾಸ್ ಅಂದ್ರೆ ತಗ್ಗು ಪ್ರದೇಶಗಳಲ್ಲಿ ವಾಸಿಸುವ ಜನರು ಎಚ್ಚರ ವಹಿಸಬೇಕು, ಸ್ಥಳಾಂತರಿಸಬೇಕು. ಈ ಒಂದು ವಾರದವ್ರಿಗೆ ಅಂಥ ಯಾವುದೇ ಸಿಚುವೇಶನ್ಸ್ ಇಲ್ಲ ಅಂತ ನಾ ಹೇಳ್ಬೋದು. ಓಕೆ ಸರ್, ಒಟ್ಟಾರೆಯಾಗಿ ಹೇಳುವುದಾದರೆ ಈ ವರ್ಷದ ಮುಂಗಾರು ಮಳೆ ಕರ್ನಾಟಕದ ರೈತರ ಕೈ ಹಿಡಿಯುತ್ತದೆಯೇ ಅಥವಾ ಜಲಾಶಯಗಳ ತುಂಬಲು ಸೆಪ್ಟೆಂಬರ್ವರೆಗೂ ಕಾಯಬೇಕಾಗುತ್ತೆ ಸರ್? ಆಗಸ್ಟು ಸೆಪ್ಟೆಂಬರ್ ತನಕ ಒಮ್ಮೆ ಕಾಯಬೇಕಾಗತ್ತೆ. ಯಾಕಂದ್ರೆ ಈ ಜುಲೈ ತಿಂಗಳಲ್ಲಿ ಏನೋ ಒಂದು ವಾರ ತನಕ ಅಂತೂ ಮಳೆ ಬರಲ್ಲ. ನಂತರ ಮಳೆ ಬರ್ಬೋದು. ಎಷ್ಟರ ಮಟ್ಟಿಗೆ ಆಗುತ್ತಾನ ನಾವು ನೋಡ್ಬೇಕು. ಓಕೆ ಸರ್, ಧನ್ಯವಾದಗಳು ಸರ್.